दादा पुत्र प्रतीति चिदानंद घन ब्रह्म में जीव भावति रीति। ओम ईश्वरो गुरुरात्मेति मूर्ति भेदा विभागिने व्योमवप्याप्तदेहाय दक्षिणामूर्तये नमः। सद्गुरुनाथ महाराज की जय। जगद्गुरु सिद्धारूढ़ स्वामी महाराज की, सद्गुरु शिवकुमारेश्वर महाराज की जय। सद्गुरु विद्याम ಓದ್ತಿರೇನು? ಎಂದಾಡ ತಿಳಿದಲ್ಲ ಅಲ್ಲ, ಹಿಂದಿಂದು ಓದೋದಲ್ಲ. ಓದ್ತಿರೇನು ಚಾಲು ಅಂದ್ರೆ ತಿಳಿತಾರ, ತಿಳಿದ ನಿನ್ನ ವಿಷಯ. ಈಗ ನೋಡ್ರಿ, ಮೂರನೇ ಹೆಡಿಂಗ, ಏಳನೇದು ಪ್ರತ್ಯಕ್ಷ ಪ್ರಮಾಕ್ಕೆ ಭೇದ ನೇತ್ರ ಪ್ರಮಾಕ ನಿರೂಪಣೆ. ನಿಮ್ದು ಅನುವಾದ ಐತಂದ್ರ ಇದು ಒಂದು ಇದು ಮುಗಿತದ. ಪ್ರತ್ಯಕ್ಷ ಪ್ರಮಾಕ್ಕೆ ಭೇದ ನೇತ್ರ ಪ್ರಮಾದ ನಿರೂಪಣೆ ಏನೈತಲ್ಲ, ನಿಮ್ಮ ಅನುವಾದ ಐತೆ ಮತ್ತೆ ಟೈಮ್ ಭಾಳ ಆಗ್ತೈತಿ. ಅಂದ್ರೆ ಇದು ಹೇಳಿ ಸ್ವಲ್ಪ ದೊಡ್ಡದದ, ಇದು ಒಂದೇ. ಮುಂದಿನ ದಿನದ ಸಣ್ಣ ಅನುವಾದ, ನಾಳೆಗೆ ಅನುವಾದ ಕೂಡ ಬರ್ತಾ ಇದೆ. ಅಂದ್ರ ಈಗ ಏನ್ ಹೇಳ್ತಾರ, ಪ್ರತ್ಯಕ್ಷ ಪ್ರಮಾದ ಭೇದದೇ ನಡೆದದ, ಅದರ ಒಳಗ ನೇತ್ರ ಪ್ರಮಾದ ನಿರೂಪಣೆ ಮಾಡ್ತಾ ಇದ್ದಾರೆ. ತೈಷೆ ಅಂದ್ರೆ ಏನು? ಈ ಯಾವ ರೀತಿ ತ್ವಾಚ ಇಂದ್ರಿಯದ 4 ಸಂಬಂಧಗಳು ನಾವು ಹೇಳ್ಕೊಂಡು ಬಂದೇವಲ್ಲ, ಎಲ್ಲ ಹಿಂದಿಂದು ತ್ವಾಚ ಪ್ರಮಾದ 4 ತೈಷೆ. जैसे त्वाच प्रमा के 4 भेद, तैसे नेत्र प्रमा के भी 4 भेद. ಅದಕ್ಕೆ तैसे तैसे चाक्षुष प्रमा के हेतु भी एक नेत्र संयोग, ಒಂದು ನೇತ್ರದ ಸಂಯೋಗ. ಅವ್ರ ಮುಂದೆ ಬಿಡಿಸ್ತಾರ ಅವರು. ಘಟದೊಡನೆ ನೇತ್ರ ಸಂಯೋಗ, ಮುಂದೆ ಘಟದಲ್ಲಿರುವ ಘಟತ್ವ ಜಾತಿದೊಡನೆ ನೇತ್ರ ಸಂಯುಕ್ತ ಸಮವಾಯ ಸಂಬಂಧ. ಆ ಯಾವ ಘಟತ್ವ ಜಾತಿ ಮತ್ತು ಅದರಲ್ಲಿ ರೂಪಗುಣ ಎರಡಕ್ಕ ನೇತ್ರ ಸಂಯುಕ್ತ ಸಮವಾಯ ಸಂಬಂಧ. ಆ ರೂಪದಲ್ಲಿ ಏನು ರೂಪತ್ವ ಜಾತಿ ಐತಲ್ಲ, ಅದರ ಜೊತೆಗೆ ನೇತ್ರ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಇನ್ನು ಅಭಾವದೊಡನೆ ವಿಶೇಷಣತಾ ಸಂಬಂಧ. ये 4 ही संबंध है. सोई व्यापार है, ಅವೇ ವ್ಯಾಪಾರ. बिಡಿಸಿ ಹೇಳ್ತಾರೆ ನೀವು. जहाँ नेत्र से घटाधिक द्रव्य का चाक्षुष प्रत्यक्ष होवे, ಎಲ್ಲಿ ಆ ಘಟದೊಡನೆ ನೇತ್ರದ ಚಾಕ್ಷುಷ ಜ್ಞಾನ ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಆಗುವುದು घटದು. ता नेत्र की क्रिया से द्रव्य के साथ संयोग संबंध होवे है. ನೇತ್ರದ ಕ್ರಿಯೆ ಅಂದ್ರೆ ನೇತ್ರ ಇಂದ್ರಿಯದ ಕ್ರಿಯಾದಿಂದ ಏನ್ರಿ ಆ ದ್ರವ್ಯದೊಡನೆ ಅಂದ್ರೆ ಘಟದೊಡನೆ ಸಂಯೋಗ ಸಂಬಂಧ ಇರುತ್ತದೆ. सो संयोग नेत्रजन्य है. ಆ ಸಂಯೋಗ ಹೆಂಗದ? ನೇತ್ರಜನ್ಯ ಇರುತ್ತದೆ. और नेत्रजन्य जो चाक्षुष प्रमा ताका जनक है, याते संयोग को व्यापार कहे. याते संयोग है व्यापार है, कारण ते उपज के कार्य को उपजावे. जहाँ नेत्र से ಅಂದ್ರೆ ದ್ರವ್ಯ ಅಂದ್ರೆ ಘಟ ತಗೋಬೇಕು. ದ್ರವ್ಯ ಅಂದ್ರೆ ಯಾವ್ದು ಘಟದ? घटादि द्रव्य की और घटत्वाधिक जाति का और रूप संख्याधिक गुणन का प्रत्यक्ष होवे. ನೇತ್ರ ಇಂದ್ರಿಯದಿಂದ ಘಟ ದ್ರವ್ಯ ಆ ಘಟ ದ್ರವ್ಯದಲ್ಲಿ ಘಟತ್ವ ಜಾತಿದು, ಅದರಂತೆ ರೂಪ ಸಂಖ್ಯಾದಿ ಗುಣಗಳಂದ್ರೆ 9 ಗುಣಗಳದು. ತಾ ನೇತ್ರ ಸಂಯುಕ್ತ घटाधिक द्रव्य में घटाधिक जाति का और रूप संख्याधिक गुणन का समवाय संबंध है. ದ್ರವ್ಯದೊಡನೆ ಸಂಯೋಗ ಸಂಬಂಧ, ದ್ರವ್ಯದೊಡನೆ ಜಾತಿದೊಡನೆ ಮತ್ತು ಅದರಲ್ಲಿರುವ ರೂಪ ಗುಣದೊಡನೆ ಸಮವಾಯ ಸಂಬಂಧ. ಆ ರೂಪದಲ್ಲಿರುವ ರೂಪತ್ವ ಜಾತಿದೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. द्रव्य की जाति गुणन के चाक्षुष प्रत्यक्ष नेत्र संयुक्त समवाय संबंध है.
जहाँ गुण में रहने वाले जाति का द्रव्यत्व जाति ಅಂದ್ರೆ ದ್ರವ್ಯ ಜಾತಿ ಅಥವಾ रूप चाक्षुष प्रत्यक्ष होवे ता रूपत्वाधिक जाति से नेत्र का संयुक्त समवेत समवाय संबंध हेतु है। संयुक्त समवेत समवाय संबंध हेतु है। संयुक्त अंदर घटा ಸಂಯೋಗ ವಾಲ್ಯಕ್ಕೂ ಸಂಯುಕ್ತ ಮುಂದೆ ಹೋಗೋದಿತ್ತಪ್ಪ ಅಂದ್ರೆ ಸಮವೇತ ಇದರ ಜೊತೆಗೆ ಆ ರೂಪದೊಡನೆ ಗುಣದೊಡನೆ ಅಥವಾ ರೂಪದೊಡನೆ ಘಟದೊಡನೆ ಸಂಯೋಗ ಸಂಬಂಧ ದ್ರವ್ಯ ಘಟ ಅದರೊಡನೆ ಸಂಯೋಗ ಸಂಬಂಧ ಆ ಘಟದಲ್ಲಿ ಇರುವ ರೂಪ ಗುಣ ಮತ್ತು ಜಾತಿ ಘಟದಲ್ಲಿರುವ ಘಟದ ಜಾತಿ ಸಮೂಹ ಜಾತಿ ವ್ಯಕ್ತಿ ಗುಣಗುಣಿಗೆ ಸಮೂಹ ಸಂಬಂಧ ಅವ್ರದ್ದು ಜಾತಿ ವ್ಯಕ್ತಿ ಗುಣಗುಣನೆ ಸಮೂಹ ಸಂಬಂಧ ರೂಪ ಗುಣ ಘಟದಲ್ಲಿರುವ ಜಾತಿ ಇನ್ನು ಆ ರೂಪದಲ್ಲಿರುವ ರೂಪತ್ವ ಜಾತಿ ಹೇಳೋದಿತ್ತಪ್ಪ ಅಂದ್ರೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಇತ್ತದೀಗ ಸಂಯುಕ್ತ ಸಂವೇತ ಸಮವಾಯ ಸಂಯುಕ್ತ समवेत ಮುಂದೆ ಹೋದ್ರೆ ರೂಪತ್ವ ಜಾತಿ हेतु है कायते नेत्र से संयुक्त घटाधिकन में समवेत गुण जो रूपाधिक है तिनमें ಇಲ್ಲ जो रूपाधिक अंदर गुण तिनमें रूपत्वाधिकन का समवाय है तिनमें रूपत्वाधिकन का समवाय है यद्यपि नेत्र से संयोग सकल द्रव्यन का संभव है ನೇತ್ರದಿಂದ ಸಂಯೋಗ ಎಲ್ಲ ದ್ರವ್ಯಗಳಲ್ಲಿ ಸಂಭವಿಸೋದಿಲ್ಲ ಅಂದ್ರೆ ವಾಯು ಕಾಲ್ ದಿಶಾ ಆಕಾಶ ಇವನು ಅದಾವಲ್ಲ ಇವುಗಳನ್ನ ಸಂಭವಿಸಿರ್ಲಿಕ್ಕಾಗಿ ನೀವು ಇಷ್ಟೇ ಯಾಕೆ ಹೇಳಿದ್ರಿ ಅಂತ ಅಂತ ಯದ್ಯಪ್ಕಾರದ ಅಭಿಪ್ರಾಯ तथापि उद्भूत रूप वाले द्रव्यते नेत्र का संयोग चाक्षुष प्रत्यक्ष का हेतु है नेत्र इंद्रियದು ದ್ರವ್ಯದೊಡನೆ ಪ್ರತ್ಯಕ್ಷ ಆಗಬೇಕಾಗಿದ್ರೆ ಆ ದ್ರವ್ಯ ಉದ್ಭೂತ ರೂಪವುಳ್ಳದು ಇರಬೇಕು चाक्षुष प्रत्यक्ष हेतु है द्रव्य से नेत्र का संयोग चाक्षुष प्रत्यक्ष का हेतु है चाक्षुष ಅಂದ್ರೆ अनुद्भूत तथापि उद्भूत रूप वाले द्रव्यते नेत्र का संयोग चाक्षुष प्रत्यक्ष का हेतु है ಇದು ಅನ್ವಯ ಅಲ್ಲಿ ಒಂದು ಅಣು ಉದ್ಭೂತ ಬರ್ಕೋರಿಲ್ಲ ಅಣು ಉದ್ಭೂತ ಬರೀ ದ್ರವ್ಯ ವಿಷಯ ಐತಿ ನೋಡ್ರಿ ಬರೀ ದ್ರವ್ಯ ನಿಮ್ಮಲ್ಲಿ ಐತೆ ಈಗ ನೋಡಿ ಸರಳ ತಥಾಪಿ ಏನಂದನ ಮ್ಯಾಲ ಉದ್ಭೂತ ರೂಪದಲ್ಲಿ ಕೊಟ್ರಲ್ಲ ಉದ್ಭೂತ ರೂಪವುಳ್ಳ ದ್ರವ್ಯದೊಡನೆ ನೇತ್ರದ ಸಂಯೋಗ ಚಾಕ್ಷುಷ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅನು ಉದ್ಭೂತ ದ್ರವ್ಯದೊಡನೆ ನೇತ್ರದ ಸಂಯೋಗ ಚಾಕ್ಷುಷ ಪ್ರತ್ಯಕ್ಷ ಜ್ಞಾನ ಕಾರಣ ಅಲ್ಲ ಅನ್ವಯ ವ್ಯತಿರಿಕ ಆಯ್ತು ಖರೆ ದ್ರವ್ಯಶೇ ನೇತ್ರಕ ಅಂದ್ರಲ್ಲ ಮ್ಯಾಲ ಹೆಂಗ್ ಉದ್ಭೂತ ರೂಪವುಳ್ಳ ದ್ರವ್ಯದೊಡನೆ ಅನು ಉದ್ಭೂತ ದ್ರವ್ಯದೊಡನೆ ನೇತ್ರ ಸಂಯೋಗ ಚಾಕ್ಷುಷ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅಲ್ಲ ಅಷ್ಟೇ ಅನು ಉದ್ಭೂತಿ ಬರ್ಕೊಂಡ ಸರಳ ಬರೀ ದ್ರವ್ಯದೊಡನೆ पृथ्वी जल तेज ये तीन द्रव्य रूप वाले है पृथ्वी जल तेज इन ಮೂರು ದ್ರವ್ಯಗಳು ರೂಪ ಉಳ್ಳದು ಇರುತ್ತವೆ ಅವ್ರ ನಹಿ ಅವ್ರನ್ನೇ ಅದಕ್ಕೆ ಅವ್ರು ಹೆಂಗ್ 9 ದ್ರವ್ಯ ಒಪ್ಪಾರ ನೋಡ್ರಿ ಅವ್ರ ನಹಿ ಅಂದ್ರ ನ್ಯಾಯ ಸಿದ್ಧಾರ್ಥದಲ್ಲಿ 9 ದ್ರವ್ಯ ಒಪ್ಪಾರ ಅದರ ಪೈಕಿ 3 ಅಂದ್ರ ಪೃಥ್ವಿ ಜಲ ತೇಜ್ 3 ಉದ್ಭೂತ ರೂಪ ಅದಾವ ಅದಕ್ಕೆ ಅವು ಚಾಕ್ಷುಷ ಪ್ರತ್ಯಕ್ಷ ಆಗ್ತಾವ ದ್ರವ್ಯದ ಪ್ರತ್ಯಕ್ಷ ಬಾಕಿ ಅಂದ್ರೆ ಏನು ಕಾಲ ಆಕಾಶ ವಾಯು ದಿಶಾ ಆತ್ಮ ಮನ ಆರು ಪ್ರತ್ಯಕ್ಷ ಹೋತ ನಹಿ 9 ದ್ರವ್ಯ ಪೈಕಿ 3 ದ್ರವ್ಯಗಳದು ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ ಅಂತ ಹೇಳಿದ್ರು ಅವ್ರ ನೈ ಅಂದ್ರೆ ಬಾಕಿಚೆ ನಹಿ ಬಾಕಿಚೇನೆ ಅಂದ್ರೆ ಅವು ಸಹ 6 9 ದ್ರವ್ಯ ಪೈಕಿ 3 ಅಂದ್ರೆ ಪೃಥ್ವಿ ಜಲ ತೇಜ ಇವುಗಳಲ್ಲಿ ಉದ್ಭೂತ ರೂಪ ಅದ ಉದ್ಭೂತ ರೂಪ ಅಂದ್ರೆ ಸ್ವರೂಪ ಹಾಕೋದು ಸ್ವರೂಪ ನಾವೆಲ್ಲ ಉದ್ಭೂತ ಪ್ರಕಟತಾಕು ಉದ್ಭೂತ ಕೈ ಅನು ಉದ್ಭೂತ ಅಪ್ರಕಟತಾಕು ಅನುಭೂತ ಕೈ ಅಂದ್ರೆ ಹಿಂಗ್ ಕೈಗೆ ಸಿಗಲ್ಲ ಇವು ಮಾತ್ರ ಪೃಥ್ವಿ ಜಲ ತೇಜ ಉದ್ಭೂತ ರೂಪ ಉಳಿದವನ ಚಾಕ್ಷುಷ ಪ್ರತ್ಯಕ್ಷ ಕಾರಣ ಆತವ ಬಾಕಿ ಆಕಾಶ ಕಾಲ ದಿಶಾ ಆಕಾಶ ಪ್ರತ್ಯಕ್ಷ ಇಲ್ವಿಲ್ಲ ಅಂತ ಹೇಳ್ತಾರ ಏತೇಂದ್ರೀಕ ಮುಂದಿನ ಹೇಳಿದ್ರು ಆ ಆಕಾಶದಲ್ಲಿ ಆರೋಪಿತ ರೂಪ ಐತಿ
एकदम ನೇತ್ರೇಂದ್ರಿಯ ಆಕಾಶ ಪ್ರತ್ಯಕ್ಷ ಇಲ್ಲ, ಕಿಂತು ಆಕಾಶ ಆಲೋಕ ಕೂಡಿ ಪ್ರತ್ಯಕ್ಷ ಅಂತ ಹೇಳ್ತಾರ. ಅಂದ್ಮೇಲೆ ಈ ಕಾಲ ದಿಶಾ ಆತ್ಮ ಮನ ಇವನು ಕೂಡ ನೇತ್ರೇಂದ್ರಿಕ ಪ್ರತ್ಯಕ್ಷ ಇಲ್ಲ. ಅಂದ್ರೆ ಮೂರು ಇಂದ್ರಿಯಗಳು ಉದ್ಭೂತ ರೂಪ ಉಳಿರೋಣದ್ರಿಂದ ಚಾಕ್ಷುಷ್ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಆತವು. ಉಳಿದು 6 ಆಗುವುದಿಲ್ಲ. ಅವ್ರ ನೈ ಅಂದ್ರೆ 6 ಅಂತ ಬರೀಲಿ ಕಾದ್ರಲ್ಲಿ. ಅಂದ್ರೆ 9 ದ್ರವ್ಯ ಅದಾವ ನೋಡ್ರಿ. ಅವ್ರದ್ದು ನೆನಪಿಟ್ಕೋಬೇಕದು. 9 ದ್ರವ್ಯ ಪೈಕಿ 3 ದ್ರವ್ಯ ಉದ್ಭೂತ ರೂಪಗಳು ಇರೋಣದಿಂದ ಚಾಕ್ಷುಷ್ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅದಾವು. ಆದ್ರೂ ಅವು 6 ಉದ್ಭೂತ ಇಲ್ದ ಇರೋಣದಿಂದ ಅವು ಪ್ರತ್ಯಕ್ಷ ನೇತ್ರೇಂದ್ರಿಕ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಇಲ್ಲ. ಮತ್ತೇನ್ ಜಾನದಾಗ ನಿಮಗೆ ಯಾತೆ पृथ्वी जल तेज का ही चाक्षुष प्रत्यक्ष होवे है, चाक्षुष प्रत्यक्ष होवे है. इनमें भी जहाँ उद्भूत रूप होवे ताका चाक्षुष प्रत्यक्ष होवे. ಇದರಲ್ಲಿ ಆದ್ರೂ ಕೂಡ ಎಲ್ಲಿ ಉದ್ಭೂತ ರೂಪ ಹೇಳುವುದು ಅದರದೇ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ನೋಡ್ರಿ, इनमें भी जहाँ उद्भूत रूप होवे ताका चाक्षुष प्रत्यक्ष होवे है. ವಾಕ್ಯನ ಸಂಪೂರ್ಣ ಯಾರು ಸರಿಯಾದ ಮೊದಲು ನೋಡ್ರಿ. ಚಾಕ್ಷುಷ ಪ್ರತ್ಯಕ್ಷ ಹೋಗ್ಯಾದಲ್ಲ, इनमें भी जहाँ उद्भूत रूप होवे ताका चाक्षुष प्रत्यक्ष होवे. मत इनमें भी जहाँ उद्भूत रूप होवे ताका चाक्षुष प्रत्यक्ष होवे है. ನಿಮ್ಮಲ್ಲಿ ಸರಿಯಾಗ್ಯದ ಬಸ್ಸು ಹೌದಲ್ಲ? ನಿಮ್ಮಲ್ಲಿ ಆಯ್ತದ. ಅದೇ ನಿಮ್ದು. ज्या में अनुद्भूत रूप होवे ताका चाक्षुष प्रत्यक्ष होवे नहीं. जैसे घ्राण रसन नेत्र ये तीनों इंद्रिय ನಿಮ್ಗದು ನೇತ್ರೇಂದ್ರಿಯ ಹೇಳಿಲ್ಲ ಮೊದಲ. ಚಕ್ಷು ಮಾತ್ರ ಗ್ರಾಹ್ಯ ಅಂದ್ರೆ ರೂಪ. ಚಕ್ಷು ಮಾತ್ರ ಶುರುವಾತಿ ಈ ಕಡೆ ಬರ್ದು ಹೇಳಿದ. ಚಕ್ಷು ಮಾತ್ರ ಗ್ರಾಹ್ಯ ಗುಣ ರೂಪ. ರೂಪ ಅಂದ್ರೇನು? ಚಕ್ಷು ಮಾತ್ರ ಗ್ರಾಹ್ಯ ಗುಣ ರೂಪಂ ವ ಶುಕ್ಲ ನೀಲ ಪೀತ ರಕ್ತ ಹರಿತ ಕಪಿಶ ಚಿತ್ತ ಭೇದಾತೆ. 7 ನೀವು ಅಂದ್ರ ರೂಪ ಗುಣ ಕೇವಲ ಚಕ್ಷು ಮಾತ್ರ ಗ್ರಾಹ್ಯ ಗುಣ ರೂಪಂ. ಹೆಂಗ್ ಪ್ರತ್ಯೇಕ ಒಂದೊಂದು ತ್ವಾಚ ಮಾತ್ರ ಗ್ರಾಹ್ಯ ಗುಣ ಸ್ಪರ್ಶ ಶಬ್ದ ಶ್ರೋತ್ರ ಗ್ರಾಹ್ಯ ಶ್ರೋತೇಂದ್ರಿಯ ಗ್ರಾಹ್ಯ ಗುಣ ಮಾತ್ರ ಶಬ್ದ. ಹಂಗ ಚಕ್ಷು ಮಾತ್ರ ಗ್ರಾಹ್ಯ ಗುಣ ರೂಪಂ ಗುಣ ರೂಪಂ ವ ಶುಕ್ಲ ನೀಲ ಪೀತ ರಕ್ತ ಒಟ್ಟು 7 ರಂಗ 7 ರಂಗ 7 ಬಣ್ಣ. ಶುಕ್ಲ ನೀಲ ಪೀತ ರಕ್ತ ಹರಿತ ಕಪಿಶ ಅವರ ಚಿತ್ರ ಭೇದಾತ. ಹರಿತ ಕಪಿಶ ಒಟ್ಟ 7 ಗುಣಗಳು ಅದಾವ ನೋಡಿ. ಪಾಂಡ್ರ ನೀಳ ಅವು ಇದ್ರಾಗ ಅದಾವ. ಶುಕ್ಲ ನೀಲ ಪೀತ ಸಂಸ್ಕೃತ ಒಳಗೆ ಮಿಕ್ಸ್ ಅದು. ರಕ್ತ ಹರಿತ ಕಪಿಶ ಚಿತ್ರ. ಈಗ ನಿಮ್ಗೆ ಅಲ್ಪ ಮರಾಠಿದ ಹೇಳ್ತೇನೆ. ಮರಾಠಿ ಅಲ್ಲಿ ನೋಡ್ರಿ. ಅದೇ ಜಾತಾನ ಹಿ ಪಾನಿ ಪಿ. ಜಾ ಅಂದ್ರ ಜಾಂಬಳ, ತಾ ಅಂದ್ರ ತಾಂಬಳ, ನಾ ಅಂದ್ರ ನಾರಂಗಿ. ನೋಡ್ರಿ, ಜಾ ತಾನ ಈ ಪಾನಿ ಪಿ ಅದಲ್ಲ. ಜಾ ಅಂದ್ರ ಜಾಂಬಳ, ತಾ ಅಂದ್ರ ತಾಂಬಳ, ನಾ ಅಂದ್ರ ನಾರಂಗಿ, ಹಿ ಅಂದ್ರ ಹಿರುವ, ಪಾ ಅಂದ್ರ ಪಾಂಡ್ರ, ನೀ ನಿಳ, ಪಿ ಅಂದ್ರ ಪಿವಳ. ಹಿಂಗ ಪಾಂಡ್ರ ನಿಳ ಪಿವಳ ತಾಂಬಳ ಹಿರುವ ಜಾಂಬಳ ನಾರಂಗಿ. ಹಿಂಗ 7 ಬಣ್ಣಗಳ ಹೆಸರುಗಳು. ವ ಪೃಥ್ವಿ ಜಲ ತೇಜ್ ಮೇ ರಹತಾ ಹೈ. ಇವು ಏನದಾವಲ್ಲ ಪೃಥ್ವಿ ಜಲ ತೇಜದಲ್ಲಿ ಇರುತ್ತವೆ. ಪೃಥ್ವಿಯಲ್ಲಿ ಅಥವಾ ಪ್ರಕಾರ ರೂಪ ಹೈ. ಜಲದಲ್ಲಿ ಏನೈತಲ್ಲ ಫಕ್ತ ಶುಕ್ಲ ರೂಪ. ಜಲದಲ್ಲಿ ಒಂದು ಶುಕ್ಲ ರೂಪ ಇರುತ್ತದೆ. ತೇಜದಲ್ಲಿ ಶುಕ್ಲ ರೂಪ ಇರ್ತದ, ಪಣ ಅದು ಅಷ್ಟೊಂದು ಪ್ರಕಾಶಕ್ಕೆ ಇರುವುದಿಲ್ಲ ತೇಜದಲ್ಲಿ. ಒಟ್ಟ 7 ಬಣ್ಣ ಫಕ್ತ ಇಷ್ಟ ನೆನ್ಪಿಟ್ಕೊಡಿ. ಗ್ರಾಹ್ಯ ಗುಣ ರೂಪಂ ವ ಸಪ್ತ ರೂಪ
ठीक है। ಈಗ जैसे घ्राण रसन नेत्र ये तीनों इंद्रिय क्रम से पृथ्वी जल तेज रूप है और कारण गुणा पृथ्वी जल तेज रूप है और तीनों में रूप है तीनों में ರೂಪ ರೂಪ ಅಂದ್ರೆ ಸ್ವರೂಪ ಆಕಾರ ರೂಪ ಅಂದ್ರೆ ಅಂತ ತಗೋರಿ ಅವು ಗುಣ ಅಲ್ಲ ಆಕಾರ ಅವುಗಳು ಈಗ ನಾ ನೀನು ಹೇಳಿದಲ್ಲ ಈಗ ಸಿಗ್ತದೇನು ಕೈಗೆ ಉದ್ಭೂತ ಅಂದ್ರೆ ಉದ್ಭೂತ ಇಲ್ಲ ರೂಪ ಏನದಾವ ರೂಪ ಅಂದ್ರೆ ಅವಕ್ಕೆ ಆಕಾರ ಏನದಾವ ಪರಂತು ಅವಕ್ಕೂ ಪ್ರಕಟ ಇಲ್ಲ ಹಿಂಗ ಸ್ಪರ್ಶ ಆಗಲ್ಲ इनमें रूप है परंतु इनका रूप अनुद्भूत है उद्भूत नहीं प्रकट नहीं इनका चाक्षुष प्रत्यक्ष होवे नहीं इनका चाक्षुष प्रत्यक्ष होवे नहीं ಆಗುವುದಿಲ್ಲ ಯಾತೆ ಏ ಸಿದ್ಧ ಹುವ ಏನ್ ಸಿದ್ಧ ಆಯ್ತು ಅಂತ ಹೇಳ್ತಾರೆ उद्भूत रूप वाले पृथ्वी जल तेज ही चाक्षुष प्रत्यक्ष के विषय चाक्षुष प्रत्यक्ष ಅಂದ್ರೆ प्रत्यक्ष ज्ञान के विषय प्रत्यक्ष ಅಂದ್ರೆ प्रत्यक्ष ज्ञान के विषय इनमें कोई गुण चाक्षुष प्रत्यक्ष योग्य कोई चाक्षुष प्रत्यक्ष योग्य नहीं ಇದರ ಒಳಗ चाक्षुष प्रत्यक्ष ಕೆಲವು ಯೋಗ್ಯ ಅದಾವ ಕೆಲವು ಯೋಗ್ಯ ಇಲ್ಲ ಜೈಸೆ ಈಗ 5 ಭೂತಗಳು ಹೇಳ್ತಾರೆ पृथ्वी में ರೂಪ ರಸ ಗಂಧ ಸ್ಪರ್ಶ 4 ಕೊಟ್ಟರಿಲ್ಲ 4 ಭೂತಗಳು ಹೇಳಿದ್ರು ರೂಪ ರಸ ಗಂಧ ಸ್ಪರ್ಶ ಮತ್ತೆ ಶಬ್ದ ಕೊಟ್ಟಿರಲ್ಲ ಶಬ್ದ ಅದೇನು ಆಕಾಶದಲ್ಲಿ ನೈಯಾಯಿಕರು ಕೇವಲ ಆಕಾಶದ ಗುಣನೇ ಶಬ್ದ ಮೀಮಾಂಸರು ಶಬ್ದ ದ್ರವ್ಯ ರೂಪ ಅಂತ ಹೇಳ್ತಾರೆ ಮತ್ತು ಅದು ನಿತ್ಯ ಹೇಳ್ತಾರೆ ಮೀಮಾಂಸರು ಶಬ್ದ ದ್ರವ್ಯದ ಮತ್ತು ನಿತ್ಯ ಅಂತ ಹೇಳ್ತಾರೆ पण ನೈಯಾಯಿಕರು ಕೇವಲದ ಆಕಾಶದೇ ಗುಣದ ಶಬ್ದ ವೇದಾಂತಿಗಳು ಆ ಶಬ್ದ 5 ಭೂತಗಳಲ್ಲಿ ಐತಿ ಕಟ್ಕಟ ಶಬ್ದ ಬುಗು ಬುಗು ಶಬ್ದ ಧೂಳು ಧೂಳು ಶಬ್ದ ಹಿಂಗ ಸಾಗರದಾಗ ಕೊಟ್ಟರ ಪಂಚದಶಿದಾಗ ಕೊಟ್ಟರೆ ಒಟ್ಟು 5 ಭೂತಗಳಲ್ಲಿ 5 ಶಬ್ದಗಳು ಅದಾವಂತ ವೇದಾಂತಿಗಳು ಹೇಳ್ತಾ ಇದ್ದಾರೆ ಏನಿಲ್ಲ ಮತ್ತೆ ಇಲ್ಲಿ ಕೊಟ್ಲಿಕ್ಕ ಅವರು ದ್ರವ್ಯ ಅಂದ್ರು ನಿತ್ಯ ಅಂದ್ರು ಇವ್ರು ಕೇವಲ ಆಕಾಶದೇ ಗುಣ ಅದ ಬಾಕಿದಲ್ಲಿ ಇಲ್ಲ ಈಗ ಅವ್ರ ಪೈಕಿ ಅವ್ರದೇ ಮಾತು ಹೇಳೋದು ನಿಮ್ದಿತ್ತು ಹೇಳೋದಿಲ್ಲ ಈಗ ಅಂದ್ರೆ ವೇದಾಂತಿಗಳು ಇಲ್ಲಿ ಉಳ್ಳಕ್ ಬರಲ್ಲ ಅಂತ ಅವ್ರ ಪ್ರಕಾರ ಹೇಳಕ್ ಬೇಕು ಮತ್ತೆ ಇವರು ವೇದಾಂತಿಗಳು 5 ಭೂತಗಳಲ್ಲಿ ಏನು ಗುಣ ಅದ ಗುಣ ಅಂತ ಹೇಳಿದ್ರಲ್ಲ ಶಬ್ದ 5 ಭೂತಗಳಲ್ಲಿ ಅದ ಪಂಚ ಇವ್ರು ಏನಂತಾರ ಕೇವಲ ಆಕಾಶದಲ್ಲಿ ಅಷ್ಟೇ ಗುಣ ಆಕಾಶದಲ್ಲಿ ಈ ಗುಣ ಇವು ಏನದಲ್ಲ ಆಕಾಶದಲ್ಲಿ ಇರುವ ಗುಣ ಶಬ್ದ ಇದರಲ್ಲಿ ತೋರ್ಲಗತ್ತವ 4 ಭೂತಗಳಲ್ಲಿ ತೋರ್ಲಗತ್ತವ ಹೆಂಗ ಅಗ್ನಿ ಕೇವಲ ತೇಜದಲ್ಲಿ ಐತಿ पण ಜಲನು ಗರಂ ಬಿಸಿ ತೋರ್ತಾವಿಲ್ಲ ಈ ಸಂಬಂಧ ಆಗಂತ ತೋರ್ತಾವ ವಾಸ್ತವಿಕ ಜಲ ಶೀತಲನಿ ಅದ ಹೆಂಗ ಅದ್ರ ಸಂಬಂಧ ಆಗನ ಅದು ತೋರ್ತಾವ ಜಲ ಶೀತಲನಿ ಅದ ಇದ್ರ ಸಂಬಂಧ ಆಗನ ಹಂಗ ಈ ಆಕಾಶದಲ್ಲಿ ಇರುವ ಗುಣದ ಸಂಬಂಧ ಅವಕರಲ್ಲಿ ಇಲ್ಲ ನೀವು ವೇದಾಂತಿಗಳು ಹೇಳಿದ್ರು ಕೂಡ ಈ ನೈಯಾಯಿಕರು ಅದರಲ್ಲಿ ಶಬ್ದ ಇಲ್ಲ ಇವು ಹೆಂಗೆ ಹೇಳಿದ್ರೆ ನಿಮಗ ಅಗ್ನಿಯಲ್ಲಿ ಉಷ್ಣತಾ ಜಲದಲ್ಲಿ ಉಷ್ಣತಾ ಐತೇನು ಶೀತ ಇಲ್ಲ ಅದು पण ಇದರ ಸಂಬಂಧ ಮೂಲಕವಾಗಿ ಜಲನು ಉಷ್ಣತಾ ತೋರ್ತದ ವಾಸ್ತವಿಕ ಜಲದಲ್ಲಿ ಉಷ್ಣತಾ ಇಲ್ಲ ಹಂಗಾಗಿ 5 ಭೂತಗಳಲ್ಲಿ ಇಲ್ಲ ಶಬ್ದ पण ಇವಕ್ಕೆ ಸಂಬಂಧ ಮೂಲಕವಾಗಿ ಅವಕ್ಕೆ ಶಬ್ದ ಅಂತ ಹೇಳಕತ್ತೀರಿ ಎಷ್ಟು ಅದಕ್ಕೆ ಶಬ್ದ ಇಲ್ಲಿ ಕೊಟ್ಟಿಲ್ಲ ಮತ್ತೆ ಜನ ಮನೆಗೆ ಯಾಕಂದ್ರೆ ಅವ್ರದ್ದು ಪ್ರಕ್ರಿಯೆ ನಡೆದ ಅವ್ರಂಗೆ ಹೇಳಬೇಕು ಶಬ್ದ ಅಂದ್ರೆ ನೀವು ಶಬ್ದ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಯಾರು ನಿಮ್ಗೆ ಕೇಳಿದ್ರೆ ಇಲ್ಲಾಂದ್ರೆ ಅಲ್ಲಿ ಸರಳ ಪಾನ್ ನಂಬರ್ 30 ಬರೀರಿ ಆ ರೂಪಕ್ಕೆ ಮೊದಲು ಅಂದ್ರೆ ಶಬ್ದ ಯಾಕೆ ಕೊಟ್ಟಿಲ್ಲ ಇಲ್ಲಿ ನಿಮ್ಗೆ ಕೇಳಿದ್ರೆ ಯಾರು 4 ಕೊಟ್ಟರಲ್ಲ ಶಬ್ದ ಕೊಟ್ಟಿಲ್ಲಲ್ಲ ಅಂದ್ರೆ ಇದೇ ಮುಂದೆ 30 ಪೇಜ್ ಮೇಲೆ ಬರ್ತಾ ಇದು 30 ಬರ್ದ್ರಿ ಏನ್ ಬರ್ದ್ರಿ ಅಂದ್ರೆ ಈ ಶಬ್ದದ ಬಗ್ಗೆ ಅಲ್ಲಿ ಕೊಟ್ಟರು ಶಬ್ದದ ಬಗ್ಗೆ ಬಹಳ ವಿವಾದ ಅದ
ठीक है निमग ಈಗ पृथ्वी में रूप रस गंध स्पर्श संख्या परिमाण पृथकत्व संयोग विभाग परत्व अपरत्व गुरुत्व द्रवत्व संस्कार ये चतुर्दश गुण है पृथ्वी गुणगळ अंद्र 14 ಗುಣಗಳು ಇದ್ದಾವೆ ನಿಮಗೆ ರಸ ಗಂಧ ಸ್ಪರ್ಶ ಸಂಖ್ಯಾ ಅಂದ್ರೆ ಯಾಕಂದ್ರೆ ಪರಿಮಾಣ ಅಳತಿ ಪೃಥಕತ್ವ ಮತ್ತು ವಿಭಾಗ ಏನ್ರಿ ಪೃಥಕತ್ವ ಸಂಯೋಗ ಅಂದ್ರೆ ನಿಮ್ಗೆ ಹೇಳದ ಎಷ್ಟು ದೋ ದ್ರವ್ಯ ಕಾ ಸಂಯೋಗ ಪೃಥಕತ್ವ ಮತ್ತು ವಿಭಾಗ ಏನ್ ಫರಕ್ ಐತಿ ಪೃಥಕತ್ವ ಅಂದ್ರ ಮೊದಲೇ ಎರಡು ಬ್ಯಾರೆ ಇದ್ದುದು ಪೃಥಕ್ ಯಾರು ಬರ್ಕೋರಿ ಪೃಥಕತ್ವ ಅಂದ್ರ ವೇಗಳೆ ಆಸನೆ ಮೊದಲೇ ಭಿನ್ನ ಇದ್ದುದು ವಿಭಾಗ ಅಂದ್ರ ಭಿನ್ನ ಮಾಡುದು ಸಂಯೋಗ ವಿಭಾಗ ಮಾಡುದು ಕೂಡ್ಕೊಂಡಿದ್ದುದಕ್ಕ ವಿಭಾಗ ಮಾಡಿದೆವು ಎರಡು ಮಾಡಿದೆವು ಈ ಪೃಥಕತ್ವ ಅಂದ್ರ ಮೊದಲೇ ಭಿನ್ನ ಇದ್ದುದು ನಿಮ್ಗ ತಿಳಿಸಲಿಲ್ಲ ಸಂಯೋಗ ವಿಭಾಗ ಪರತ್ವ ದೂರ अपरत्व जवळ समीप गुरुत्व अंदर वजन आद्य पतन असमवाय कारणम गुरुत्व आद्य पतन असमवाय कारणम गुरुत्व ठीक है गुरुत्व द्रवत्व अंदर पातळ द्रव्य अಲ್ಲ द्रव ಅಂದ್ರೆ पातळ आळसा इನ್ನು संस्कार ಅಂದ್ರೆ ज्ञान के सूक्ष्म वस्तु संस्कार कहे ये चतुर्दश गुण है ಇವು 14 ಗುಣಗಳು ಪೃಥ್ವಿಯಲ್ಲಿ ಇರುತ್ತವೆ ಸ್ಥಿತಿಯಲ್ಲಿ ತನಕ ಈಗ ಸ್ವಲ್ಪ ನೋಡ್ರಿ ಇನ್ಮೇ ಗಂಧಂಕ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ इनमें गंधं को छोड़ के स्नेह को मिलावे तो चतुर्दश जल के है ಈಗ ಮ್ಯಾಲ ಪೃಥ್ವಿಯಲ್ಲಿ ಗಂಧ ಗುಣ ಅದಲ್ಲ ಈಗ ಪೃಥ್ವಿ ಆಗನ ಅವ್ರು ಏನ್ ಹೇಳ್ತಾರ ಜಲ ಪೃಥ್ವಿದು ಆಯ್ತು ಪೃಥ್ವಿಯಲ್ಲಿ 14 ಗುಣಗಳು ಇದ್ದಾವ ಪೃಥ್ವಿಯಲ್ಲಿ 14 ಗುಣಗಳು ಇದ್ದಾವಲ್ಲ ಒಟ್ಟು 14 ಗುಣಗಳದಾಗ ಪೃಥ್ವಿದ ಗಂಧ ಗುಣ ಅದ್ರೊಳಗೆ ಐತಿ ಅದಾವನಿಲ್ಲ ಈ ಜಲದಲ್ಲಿ ಯಾವ ಗುಣ ಸ್ನೇಹ ಜಲದಲ್ಲಿ ಸ್ನೇಹ ಗುಣ ಚೂರ್ಣಾದಿ ಪಿಂಡೀಕೃತ ಭಾವ ಹೇತು ಗುಣ ಸ್ನೇಹ ಅಂದ್ರ ಜಿಗಿ ಮಾಡುದು ಜಿಗಿ ಗಟ್ಟಿ ಅದೇ ಸ್ನೇಹ ಗುಣ ಆ ಗಂಧ ಗುಣ ತೆಗೆದ್ರಿ ಸ್ನೇಹ ಗುಣ ಕೂಡ್ಸಿದ್ರಿ ಮತ್ತೆ ಜಲದ ಚೌದ ಇದು ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ ಅಂತೀವಿ ಬತ್ತಂದ್ರೆ ಈಗ ಒಟ್ಟು ಪೃಥ್ವಿ 14 ಹೇಳಿದ್ರಿ 14 ಈಗ ಜಲದ ಹೇಳೋದ ನಮಗ ಜಲದ ಗುಣಗಳು ಮತ್ತೆ ಜಲದ ಗುಣಗಳದಾಗ ಗಂಧ ಇದ್ರಾಗಿಲ್ಲ ಜಲದಲ್ಲಿ ಇಲ್ಲ ಗಂಧ ಗುಣ ಅದ್ರಂತ ತೆಗಿರಿ ಈ ಜಲದಂದ ಸ್ನೇಹ ಗುಣ ಕೂಡ್ಸ್ರಿ ಕೆಟ್ಟದು ಮತ್ತೆ 14ನೇ ಅದು ಬತ್ತಿಂದ್ರೆ ಜಲದಲ್ಲಿ ಗಂಧ ಕಾಲಿಕಾ ಸಂಬಂಧದಿಂದ ಐತಿ ವಾಸ್ತವಿಕ ಗಂಧ ಗುಣ ಪೃಥ್ವಿ ಮಾತ್ರ ಪೃಥ್ವಿ ಗಂಧವತಿ ಪೃಥ್ವಿ ಗಂಧ ಉಳ್ಳುದ್ದು ಬಾಕಿ ಯಾವುದ್ರಲ್ಲಿ ಗಂಧಿಲ್ಲ ಜಲದಲ್ಲಿ ಇಷ್ಟು ಐತಿ ಅಂತ ಹೇಳ್ತಾರೆ ಅದು ಕಾಲಿಕಾ ಸಂಬಂಧದಿಂದ ಐತಿ ಅಂತ ಹೇಳ್ತಾರೆ ಗಟ್ರದಾಗ ನೀರ್ ಬರ್ತ ನೀರಿಂದಲ್ಲ ಆ ಗಂಧದೇ ಅಂತೂ ಈಗ ತಿಳಿತ ನಿಮಗ ಆ 14 ಗುಣಗಳು ಗಂಧ ಮೊದಲೇ ಅದರ ಪೃಥ್ವಿಲಿ ಐತಿನಿ 14 ಅದು ಈಗ ನಾವು ಸ್ನೇಹದ ಹೇಳೋದದ ಜಲದ ಹೇಳೋದದ ಈಗ ಜಲದ ಹೇಳ್ಬೇಕಾಗಿದ್ರೆ ಗಂಧರಿ ಇಲ್ಲ ಆ ಗಂಧ ತೆಗೀರಿ ಜಲದ ಸ್ನೇಹ ಅದ್ರ ಕೂಡ್ಸ್ರಿ ಎಷ್ಟಾಯ್ತು 14 ಅದು ಇಲ್ಲ ಇನ್ನೊಂದು ಸ್ವಲ್ಪ ನೋಡ್ರಿ ಸ್ವಲ್ಪ ಅದಕ್ಕೆ ಲಕ್ಷ ಕೊಟ್ಟು इनमें गंधं को छोड़ के स्नेह को मिलावे तो चतुर्दश जल के है याद ಗೊತ್ತೈತಲ್ಲ ಪೃಥ್ವಿ ಜಲ್ದು इनमें रस गंध गुरुत्व स्नेह को छोड़ के एकादश तेज के है ಈಗ
ಆ ಸ್ನೇಹ ಒಂದು ಕೂಡ್ಸಿದ್ರಲ್ಲ ಅದ್ರೊಳಗ ಗಂಧ ಒಟ್ಟನ್ನ 14 ಗಂಧದ 14 ಅದಾವಿಲ್ಲ. ಈಗ ಜಲದೊಂದು ಸ್ನೇಹ ಕೂಡ್ಸಿದ್ರಿ ಎಷ್ಟಾಯ್ತು? 15 ಆದಿಲ್ಲ. ಇವತ್ತು 14 ಗಂಧದು. ಈ ಜಲದೊಂದು ಸ್ನೇಹ ಒಳಗೆ ಕೂಡ್ಸ್ರಿ. ಈಗ ಅದು ತಗದು ಇದು ಹಾಕಿರಿ ಅಂದ್ರೆ 14 ಅದು. ಪೃಥ್ವಿದು 14 ಗುಣ. ಪೃಥ್ವಿದು 14 ಅದಾವಿಲ್ಲ. ಈಗ ಮತ್ತೆ ಅದ್ರೊಳಗೆ ಸ್ನೇಹ ಕೂಡ್ಸಿರಿ ಎಷ್ಟಾಯ್ತು? 15 ಆದಿಲ್ಲ. ಈಗ ನಮಗೆ ಯಾವ್ದು ಅದ್ರ ಭೂತ ಹೇಳೋದ? ತೇಜದ ಹೇಳೋದು. ಪೃಥ್ವಿ ಜಲದ ಎರಡು ಆದವಲ್ಲ. ಈಗ ನಮ್ಗೆ ಎದ್ರ ಹೇಳೋದ? ತೇಜದ ಹೇಳೋದು. ಆ 15ದಲ್ಲಿ ನೀವು ಅದರನ್ನು ಎಷ್ಟು ತೆಗಿರಿ? ರಸ ತೆಗಿರಿ, ಗಂಧ ತೆಗಿರಿ, ಗುರುತು ತೆಗಿರಿ, ಸ್ನೇಹ ತೆಗಿರಿ, छोड़के ಏಕಾದಶ ತೇಜ್ಕೆ ಹೈ 11 ತೇಜದ ಗುಣಗಳು. 4 ಅದನ್ನ ತೆಗಿರಿ. ಈಗ 15 4 ತೆಗಿರಿ. ಮತ್ತೆ ತೇಜದ ಎಷ್ಟಾಯ್ತು? 11 ಗುಣ. ಈ ತಿಳಿತೀನಿಗ ತೇಜದು. ಪೃಥ್ವಿ ಜಲ ತೇಜ್ ಮೂರೇ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಅಂತ ಹೇಳ್ಕತ್ತಾರ ಅವರು. ಅವು ಮೂರುಗಳು ಹೇಳಿದರು. इनमें इनमें रूप संख्या परिमाण पृथकत्व संयोग विभाग परत्व अपरत्व द्रवत्व इतने गुण चाक्षुष प्रत्यक्ष योग्य है. इष्ट गुणಗಳು चाक्षुष प्रत्यक्ष योग्य अदाವು. आवरण अंद्रेनु? रस गंध स्नेह गुरुत्व संस्कार स्पर्श ಇವು 6 ಪ್ರತ್ಯಕ್ಷ ಇಲ್ಲ. 15 ಒಳಗ 6 ಪ್ರತ್ಯಕ್ಷ ಇಲ್ಲ, 9 ಪ್ರತ್ಯಕ್ಷ ಇದ್ದಾವ. इनमें ನೋಡಿ ರೂಪ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಪರತ್ವ ಅಪರತ್ವ ದ್ರವತ್ವ ಅಂದ್ರೆ 9 ಗುಣಗಳು ಚಾಕ್ಷುಷ ಪ್ರತ್ಯಕ್ಷಕ್ಕೆ ಯೋಗ್ಯ ಇದ್ದಾವು. ಅವರ ನೈ ಅಂದ್ರೆ ಅದರೊಳಗ ರಸ ಗಂಧ ಸ್ನೇಹ ಗುರುತ್ವ ಸಂಸ್ಕಾರ ಸ್ಪರ್ಶ ಇವು 6 ಬಿಟ್ಟು. ಒಂದು ಕಾಗದ ಬರ್ಕೋಬೇಕು ಅಂದ್ರೆ ಓದಾಗ ತಿಳಿತಾವ ನಿಮ್ಗೆ. ನಹಿ 9 ಗುಣಗಳದು ಚಾಕ್ಷುಷ ಪ್ರತ್ಯಕ್ಷಕ್ಕೆ ಇದ್ದಾವ. 9 ಗುಣಗಳು ಇದ್ರಾಗ ಚಾಕ್ಷುಷ ಪ್ರತ್ಯಕ್ಷ ಇದ್ದಾವ. 6 ಚಾಕ್ಷುಷ ಪ್ರತ್ಯಕ್ಷಕ್ಕೆ. ಒಂದೇ 15 ಹೇಳಿದವಲ್ಲ, 15 ಚಾಕ್ಷುಷ ಪ್ರತ್ಯಕ್ಷ 9 ಗುಣಗಳು ಪ್ರತ್ಯಕ್ಷ ಯೋಗ್ಯ ಅಂದ್ರೆ ಜ್ಞಾನಕ್ಕೆ ವಿಷಯ ಅದಾವು. ಆದ್ರೂ 6 ಗುಣಗಳು ಏನಿದ್ದಾವಲ್ಲ ಅವು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಇಲ್ಲ. ಯಾಕೆ? नेत्र संयुक्त समवाय संबंध तो सर्वगुणों से है. नेत्र संयुक्त समवाय संबंध ಏನು? ಆ ಸರ್ವಗುಣ ಅಂದ್ರೆ 11 ಗುಣಗಳದೊಡನೆ ಅದಾವ. 11 ಅಕರ ತೇಜ್ಕೆ ಅಂತ ಹೇಳಿದ್ರು ನೋಡ್ರಿ. ಅಕರ ಸರ್ವಗುಣ ಅಂದ್ರೆ 11 ಗುಣಗಳದೊಡನೆ ಅದ. परंतु नेत्र के योग्य सारे नहीं. परंतु नेत्र का ಎಲ್ಲ ये सारे योग्य नहीं. जितने नेत्र के योग्य है अंदर 9 इतने गुणन का ही नेत्र संयुक्त समवाय संबंध प्रत्यक्ष हुए. 9 ಗುಣಗಳದನೆ ನೇತ್ರ ಸಂಯುಕ್ತ ಸಮವಾಯ ಸಂಬಂಧದಿಂದ ಪ್ರತ್ಯಕ್ಷ ಆಗುತ್ತದೆ. ಮತ್ತು ಜನರ 9 ಗುಣಗಳದಿಂದ ನೇತ್ರದ ಸಂಯುಕ್ತ ಸಮವಾಯ ಸಂಬಂಧ ಆಗುತ್ತದೆ. ತಿಳಿದಲ್ಲ ಬಸ್ಸು? संबंध प्रत्यक्ष होवे. स्पर्श में त्वक इंद्रिय की योग्यता है, नेत्र की नहीं. ಸ್ಪರ್ಶದಲ್ಲಿ ಕೇವಲ ತ್ವಕ್ ಇಂದ್ರಿಯದ ಯೋಗ್ಯತಾ, ನೇತ್ರದ ಯೋಗ್ಯತಾ ಇಲ್ಲ. ರೂಪದಲ್ಲಿ ನೇತ್ರದ ಯೋಗ್ಯತಾ ಅದ, ತ್ವಕದ ಯೋಗ್ಯತಾ ಇಲ್ಲ. ತ್ವಕದ ಯೋಗ್ಯತಾ ಇಲ್ಲ. ಅದು ಅವು ಕೇವಲ ಅದು ರೂಪದ ಯೋಗ್ಯತಾ, ತ್ವಾಚ ಸ್ಪರ್ಶದ ಯೋಗ್ಯತಾ. संख्या परिमाण पृथकत्व संयोग विभाग परत्व अपरत्व ध्रुवत्व त्वक और नेत्र दोनों को योग्यता. ಈ ಉಳಿದು ಏನು 8 ಅದೊಂದು ಒಂದು ಇದೊಂದು ಅದರ ನೇತ್ರದಾಗ 1 ತೆಗೆದ್ರಿ 8, 9 1 ತೆಗೆದ್ರೆ 8, ತ್ವಾಚ ಹೇಳಿದಾಗ 1 ತೆಗೆದ್ರಿ 8. ಈ 8 ಗುಣಗಳಲ್ಲಿ ಮಾತ್ರ ನೇತ್ರದು ತ್ವಾಚದು 2 ಪ್ರತ್ಯಕ್ಷ ಯೋಗ್ಯತಾ. 8 ಗುಣಗಳಲ್ಲಿ ಮಾತ್ರ ನೇತ್ರೇಂದ್ರಿಯ ತ್ವಾಚೇಂದ್ರಿಯ ಪ್ರತ್ಯಕ್ಷ ಯೋಗ್ಯತಾ ಅದಾವ. ನೇತ್ರದು ಕೇವಲ ರೂಪದಷ್ಟೇ ಪ್ರತ್ಯಕ್ಷ, ಸ್ಪರ್ಶ ಇಲ್ಲ. ತ್ವಾಚೇಂದ್ರಿಯ ಕೇವಲ ಸ್ಪರ್ಶದ ಅಷ್ಟೇ ಐತಿ, ರೂಪದಿಲ್ಲ. ಆಯ್ತಾ? ಇನ್ನು 8 ಗುಣಗಳಲ್ಲಿ ನೇತ್ರ ತ್ವಾಚೆ 2 ಯೋಗ್ಯತಾ.
ಎಂಟು ಗುಣಗಳಿವೆ. ತಿಳಿತಿ ನಿಮಗೆ. दोनों की योग्यता है याते त्वक संयुक्त समवाय नेत्र संयुक्त समवाय दोनों संबंध ಅಂದ್ರೆ ಎರಡು त्वक संयुक्त समवाय नेत्र संयुक्त समवाय दोनों संबंध ಸಂಖ್ಯಾಧಿಕನಿಕೆ ಅಂದ್ರೆ ಸಂಖ್ಯಾ ಪರಿಮಾಣ ಇವು 8 ಆಧಿಕನಿಕೆ ಅಂದ್ರೆ ಮ್ಯಾಲ ಹೇಳೋದು 8 ಆ ಕಡೆ ಹಾಕ್ರಿ ಮ್ಯಾಲ ಹೇಳೋರು ಸಂಖ್ಯಾ ಪರಿಮಾಣ ಇವು. त्वाच प्रत्यक्ष और चाक्षुष प्रत्यक्ष के ये तो है. त्वाच प्रत्यक्ष का ಮತ್ತು चाक्षुष प्रत्यक्ष का ಕಾರಣ ಇರುತ್ತವೆ. रस में केवल रसन की योग्यता है. ರಸದಲ್ಲಿ ಕೇವಲ ರಸನೇಂದ್ರಿಯದೇ ಯೋಗ್ಯತಾ ಐತಿ. ರಸನ ಅಂದ್ರೆ ಇಂದ್ರಿಯ. ರಸ ಕೊಟ್ಟರವ ರಸದಲ್ಲಿ ಕೇವಲ ರಸನೇಂದ್ರಿಯದ ಅಷ್ಟೇ ಯೋಗ್ಯತಾ ಐತಿ. अन्य इंद्रियन की नहीं. अन्य इंद्रियन की ಅಂದ್ರೆ ಅದೈತ್ರಿ ಒಂದೊಂದೊಂದೊಂದು ಹೇಳ್ಕತ್ತಾರ. ಅಷ್ಟೇನು ವಿಶೇಷ ಇಲ್ಲ. ರಸನೇಂದ್ರಿಯದನ್ನೇ ಯೋಗ್ಯತೆ ಐತಿ. ಬಾಕಿ 4 ಇಂದ್ರಿಯಗಳು ರಸ ರುಚಿ ಗ್ರಹಣ ಮಾಡುವ ಯೋಗ್ಯತೆ ಅವುಗಳಲ್ಲಿ ಇಲ್ಲ. गंध में ग्रहण की योग्यता है अन्य इंद्रियन की नहीं. ಗಂಧ ಕೇವಲ ಗ್ರಹಣೇಂದ್ರಿಯ ಅಷ್ಟೇ ಗ್ರಹಣ ಮಾಡ್ತದೆ. ಉಳಿದ 4 ಇಂದ್ರಿಯಗಳು ಗಂಧನ್ನು ಗ್ರಹಣ ಮಾಡುವ ಯೋಗ್ಯತಾ ಅವುಗಳಲ್ಲಿ ಇಲ್ಲ. जिस इंद्रिय की योग्यता जिस गुण में है तिस इंद्रियतेता गुण का प्रत्यक्ष हो गया है. ಟೋಟಲ್ ಒಂದು ನಿಯಮ. ಯಾವ ಇಂದ್ರಿಯಿಂದ ಯಾವ ಗುಣ ಪ್ರತ್ಯಕ್ಷ ಆಗುತ್ತೋ ಅದೇ ಇಂದ್ರಿಯಿಂದ ಅದೇ ಗುಣದ ಪ್ರತ್ಯಕ್ಷ ಆಗುತ್ತದೆ. अन्य के साथ ही इंद्रिय के संबंध हुए भी प्रत्यक्ष होवे नहीं. अन्य के साथ इंद्रिय प्रत्यक्ष आगुदरू ಕೂಡ ಅದು ಪ್ರತ್ಯಕ್ಷ ಆಗುವುದಿಲ್ಲ. तैसे घटाधिकन में जो रूपाधिक चाक्षुष ज्ञान के विषय है. ಘಟಾದಿಗಳಲ್ಲಿ ಯಾವ ರೂಪ ಸಂಖ್ಯಾ 9 ಮ್ಯಾಲ ಗುಣಗಳು ಹಿಡಿದವಲ್ಲ ಅವು 9 ಗುಣಗಳು ಚಾಕ್ಷುಷ ಜ್ಞಾನಕ್ಕೆ ವಿಷಯ ಇರುತ್ತವೆ. 9 जिनकी रूपत्वादिक जाति का ಆ ಯಾವ ರೂಪ ನಾನು 9 ಹೇಳಿದವನು ರೂಪತ್ವ ಸಂಖ್ಯಾತ್ವ ಪರಿಮಾಣತ್ವ ಪೃಥಕತ್ವ ಸಂಯೋಗ ಈ 9 ಗುಣಗಳ ಜಾತಿದಾದರೂ ಕೂಡ ನೇತ್ರ ಸಂಯುಕ್ತ ಸಮವೇತ ಸಮವಾಯ ಚಾಕ್ಷುಷ ಪ್ರತ್ಯಕ್ಷ ಹೋವೆ. ನಿಮಗೆ ಘಟಾದಿಗಳಲ್ಲಿ ಯಾವ ರೂಪಾಧಿಕ ಚಾಕ್ಷುಷ ಜ್ಞಾನಕ್ಕೆ ವಿಷಯ ಇದ್ದಾವೋ ಅದರಲ್ಲಿರುವ ರೂಪತ್ವಾದಿ ಜಾತಿಗಳು ಕೂಡ ಸಂಯುಕ್ತ ಸಮೂಹದಿಂದ ಪ್ರತ್ಯಕ್ಷ ಅದಾವ. जिनकी रूपत्वादिक जाति का नेत्र संयुक्त समवेत समवायते चाक्षुष प्रत्यक्ष होवे. और जो रसादिक चाक्षुष ज्ञान के विषय नहीं 4 शब्द स्पर्श गंध ಏನಿದಾವಲ್ಲ ರಸಾದಿಕ ಒಂದು ಕೊಟ್ಟರ ಮುಂದೆ 4 ಅಂದ್ರೆ ಶಬ್ದ ಸ್ಪರ್ಶ ಗಂಧ चाक्षुष ज्ञान का विषय ಇಲ್ಲ. जिनमें रसत्वादिक जाति नेत्र का संयुक्त समवेत संबंध है तो भी चाक्षुष प्रत्यक्ष हुए नहीं. ಅವಳ ರಸದಲ್ಲಿ ರಸತ್ವ ಗಂಧತ್ವ ಸ್ಪರ್ಶತ್ವ ಅದಾವ पण ಅವು ಚಾಕ್ಷುಷ ಪ್ರತ್ಯಕ್ಷಕ್ಕೆ ಯೋಗ್ಯ ಅಂದ್ರೆ ಇದ್ರೂ ಕೂಡ ನೇತೇಂದ್ರಿಕ ಅಷ್ಟೊಂದು ಅಕಿಂಚಿತ್ಕರ ಇಷ್ಟೊಂದು ಸ್ಪಷ್ಟ ಆಗಲ್ಲ. स्पष्ट अವು ಪ್ರಕಟ ಆಗಲ್ಲ. ಇಷ್ಟ ಅಕಿಂಚಿತ್ಕರ ಕಾರ್ಯ ಆಗಲ್ಲ. ಯಾತೆ ये सिद्ध हुआ. ಆದ್ರಿಂದ ಏನು ಸಿದ್ಧ ಆಯ್ತು उद्भूत रूप वाले द्रव्य का उद्भूत रूप वाले द्रव्य का नेत्र के संयोग से चाक्षु ज्ञान होवे है. उद्भूत रूप उಳ್ಳ ನೇತ್ರ ಸಂಯೋಗದಿಂದ ಚಾಕ್ಷುಷ ಜ್ಞಾನ ಆಗುತ್ತದೆ. उद्भूत रूप वाले द्रव्य का नेत्र योग्य जाति का नेत्र योग्य गुण का ಅಂದ್ರೆ 9 ಗುಣದ ತೋಗ ಸಂಯುಕ್ತ ಸಮವಾಯ ಸಂಬಂಧತೆ ಚಾಕ್ಷುಷ ಪ್ರತ್ಯಕ್ಷ ಹೋವೆ है. उद्भूत रूपउಳ್ಳ ದ್ರವ್ಯದು उद्भूत रूपउಳ್ಳ ದ್ರವ್ಯ ಅಂದ್ರೆ नेत्र योग्य जाति का नेत्र योग्य गुण का
ಸಂಯುಕ್ತ ಅಂದ್ರೆ ಆ ದ್ರವ್ಯದೊಡನೆ ಸಂಯುಕ್ತ ಸಂಬಂಧ, ಆ ದ್ರವ್ಯದಲ್ಲಿರುವ ಜಾತಿ ಮತ್ತು ಗುಣಗಳೊಡನೆ ಸಂಯುಕ್ತ ಸಮವಾಯ ಸಂಬಂಧ चाक्षुष प्रत्यक्ष होवे। जैसे नेत्र योग्य गुण की रूपत्वादिक जाति का, ಆ ಗುಣದಲ್ಲಿರುವ ರೂಪ ಗುಣ ಅದಲ್ಲ, ರೂಪದಲ್ಲಿರುವ ರೂಪತ್ವ ಜಾತಿ ನೇತ್ರ ಸಂಯುಕ್ತ ಸಮವೇತ ಸಮವಾಯ ಸಂಬಂಧತೆ चाक्षुष प्रत्यक्ष होवे है। ಒಟ್ಟು ದ್ರವ್ಯದೊಡನೆ ಸಂಯೋಗ ಸಂಬಂಧ, ರೂಪ ದ್ರವ್ಯದಲ್ಲಿರುವ ಜಾತಿ ರೂಪ ಗುಣ, ಘಟದಲ್ಲಿ ರೂಪ ಗುಣ ಅದ, ಘಟದಲ್ಲಿ ರೂಪ ಗುಣ, ಘಟದಲ್ಲಿ ಘಟ ಜಾತಿ, ಇವೆರಡನೇ ಸಮ ಸಂಬಂಧ, ಜಾತಿ ವ್ಯಕ್ತಿ ಗುಣ ಗುಣಿ. ಇನ್ನು ರೂಪದಲ್ಲಿ ರೂಪತ್ವ ಜಾತಿಯೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ಇಷ್ಟು ಹೇಳಿದರು. ಈಗ ಅಭಾವ ಬಗ್ಗೆ ಹೇಳ್ತಾರೆ. ಈಗ संबंध से चाक्षुष प्रत्यक्ष हुए, तैसे अभाव का नेत्र संबंध से चाक्षुष प्रत्यक्ष हुए। अभाव ಕೂಡ ನೇತ್ರ ಸಂಬಂಧದಿಂದ चाक्षुष प्रत्यक्ष ಅಂದ್ರೆ चाक्षुष प्रत्यक्ष ಜ್ಞಾನ ಆಗುತ್ತದೆ. जहाँ भूतल में घटाभाव का चाक्षुष प्रत्यक्ष होवे है, ಭೂತಲದಲ್ಲಿ ಘಟ ಅಭಾವವು ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. ಭೂತಲೆ ಘಟೋ ನಾಸ್ತಿ, ಭೂತಲದಲ್ಲಿ ಕೊಡ ಇಲ್ಲ ಅಂದ್ರ ಭೂತಲದಲ್ಲಿರುವ ಕೊಡ ಅಭಾವದ ಪ್ರತ್ಯಕ್ಷ ಜ್ಞಾನ ನೇತ್ರದಿಂದ ಆಯಿತು. ತಾ ಭೂತಲ ಸೇ ನೇತ್ರ ಕಾ ಸಂಯೋಗ ಸಂಬಂಧ ಹೈ, ಭೂತಲದೊಡನೆ ಭೂತಲದೊಡನೆ में से भूतल से नेत्र का संयोग संबंध है। याते नेत्र संबंध भूतल में, नेत्र संबंध संबंध वाले को संबंध कहे, भूतल में घटा अभाव का विशेषणता संबंध है, घटा अभाव में विशेषणता संबंध इरुತ್ತದೆ. ಈಗ तैसे नीलघट में पीत रूप के अभाव का चाक्षुष प्रत्यक्ष होवे है. ನೀವು ಓದ್ರಿ ಶಾಸ್ತ್ರಿ ಅವರೇ, ಓದ್ರಿ. तैसे होवे है घट में पीत रूप के, नील घट में ಆಗಲ್ಲ ಅಂದ್ರೆ ನೀಲ ಬಣ್ಣವುಳ್ಳ ಘಟದ ನೀಲ ಬಣ್ಣವುಳ್ಳ ಘಟದಲ್ಲಿ ಅನ್ನೋಕ್ಕಿಂತಲೂ ಘಟದ ನೀಲ ರೂಪದಲ್ಲಿ ಪೀತದ ಅಭಾವ, ನೀಲ ಘಟಿಕೆ ಅಂದ್ರೆ ಘಟದ ಪೀತ ರೂಪದ ಅಭಾವ ಆಗ್ತದ. ವಾಕ್ಯ ಸರಳ ಆಗಲ್ರಿ. ನೀಲ ಬಣ್ಣವುಳ್ಳ ಘಟದಲ್ಲಿ ಪೀತ ರೂಪ ಅಂದ್ರೆ ಘಟದಲ್ಲಿ ಪೀತ ರೂಪದ ಅಭಾವ ಅಂತ ಹಿಂಗ ಅನಿಸ್ತದ. ಘಟದ ನೀಲ ರೂಪದಲ್ಲಿ ಪೀತ ರೂಪದ ಅಭಾವ, ಹಿಂಗ್ ಹೋದ್ರಿ. ತೆಳಗ ಕೊಟ್ಟರ ಮತ್ತ ಅವ್ರು ತೆಳಗ ಅದೇ ಕೊಟ್ಟರ ಅವರು ತೈಸಿ ಅದಲ್ಲ. ಘಟಕ್ಕೆ ನೀಲ ರೂಪಮೇ, ಘಟದ ನೀಲ ಬಣ್ಣದಲ್ಲಿ ಪೀತ ರೂಪದ ಅಭಾವ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. ನೀವು ಓದ ಬಸ್ಸು ತೈಸೆ. ಹಾ ಬರೋಬರ್ ಸರಿ ಕೊಡ ಹೌದು ಸರ್. ಹಾ ಈಗ ಹಿಂದಿ ನೀಲ ಘಟಮಿ ಅದ, ನೀಲ ಘಟಮಿ ಅಂದ್ರೆ ಓದವ್ರಿಗೆ ಏನಂತದ, ನೀಲ ಘಟದಲ್ಲಿ ಪೀತ ರೂಪದ ಅಭಾವ ಏನು ಹಿಂಗಾಗ್ತದ. ಹಂಗಿಲ್ಲ, ಅವ್ರು ದುರ್ಸ್ ಮಾಡಿದ್ರೆ ಬರ್ತಾರೆ. ಘಟದ ನೀಲ ರೂಪದಲ್ಲಿ ಪೀತ ರೂಪದ ಅಭಾವ, ನೀಲದಲ್ಲಿ ಪೀತದ ಅಭಾವ, ಇಷ್ಟೇ. ಚಾಳ ಮತ್ ಕೊಟ್ರ ಅವರು. प्रत्यक्ष होता नेत्र से संयोग होने से नेत्र संबंध नील घट का पीत रूप अभाव का विशेषणता संबंध है. नील बणದಲ್ಲಿ पीत रूपದ अभाव विशेषणता संबंध है. जैसे घट के नील रूप में ನೋಡಿ, घट के नील रूप में स्पष्ट ಅದಲ್ಲ, घट के नील स्पष्ट ಅದಿಲ್ಲ. हाँ, पीतत्व जाति के अभाव का चाक्षुष प्रत्यक्ष हुए. ಆ ನೀಲ ರೂಪದಲ್ಲಿ ಪೀತದಲ್ಲಿ ಪೀತತ್ವದ, पण ನೀಲದಲ್ಲಿ ಪೀತತ್ವ ಇಲ್ಲ. ಆ ಪೀತತ್ವ ಅಭಾವವನ್ನು ಕೂಡ ಚಾಕ್ಷುಷ ಪ್ರತ್ಯಕ್ಷ ಆಗುತ್ತದೆ. नेत्र से संयुक्त समवाय संबंध वाला नील रूप है. नेत्र इंद्रियदೊಡನೆ संयुक्त समवाय संबंध ಉಳ್ಳದು ನೀಲ ರೂಪ. ಯಾತೆ ನೇತ್ರ ಸಂಬಂಧದೋ ನೀಲ ರೂಪ, ನೇತ್ರ ಸಂಬಂಧಕ್ಕೆ ಯಾವಾದರೂ ನೀಲ ರೂಪ. ಆ ನೀಲ ರೂಪದಲ್ಲಿ ಪೀತತ್ವ ಅಭಾವದು, ಪೀತತ್ವ
ಅಭಾವದು ವಿಶೇಷಣತಾ ಸಂಬಂಧ ಅಂದ್ರೆ ನೇತ್ರ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಹೇಳಿದವಲ್ಲ, ಆ ಪೀತತ್ವ ಅಭಾವದ ಯಾವ ಸಂಬಂಧ? ವಿಶೇಷಣತಾ ಸಂಬಂಧ ಇರೋಣದರಿಂದ ನೇತ್ರ ಸಂಬಂಧ ವಿಶೇಷಣತಾ ಸಂಬಂಧ ಹೇ. ನೇತ್ರ ಸಂಬಂಧ ವಿಶೇಷಣತಾ ಸಂಬಂಧ ಹೇ. ಮುಗಿತಿದು ತಿಳಿತ ನಿಮ್ಗೆ? ಹಾ, नेत्र संबंध विषयता संबंध इस रीति से नेत्र संयोग ಮೊದಲಿಂದು ನೇತ್ರ ಸಂಯೋಗ ಅಂದ್ರೆ ದ್ರವ್ಯದೊಡನೆ ಏನ್ರಿ ಅದ್ಮ್ಯಾಲ ಘಟ ಅಂತ ದ್ರವ್ಯ ಬರ್ಕೋರಿಲ್ಕ. ನೇತ್ರ ಸಂಯುಕ್ತ ಸಮವಾಯ ಅಂದ್ರ ಆ ದ್ರವ್ಯದಲ್ಲಿರುವ ದ್ರವ್ಯತ್ವ ಜಾತಿ ಮತ್ತು ರೂಪ ಗುಣ. ಮೊದಲ ನೇತ್ರ ಸಂಯೋಗ ಐತಿಲ್ರಿ ಶಾಸ್ತ್ರಿ ಅವ್ರಿ, ಅದ್ರೊಳಗ ನೀವು ದ್ರವ್ಯರ ಬರ್ಕೋರಿ ಅಥವಾ ಘಟಾರ ಬರ್ಕೋರಿ. ಘಟ. ಇನ್ನು ಎರಡನೇ ಆಕಡ ನೇತ್ರ ಸಂಯುಕ್ತ ಸಮವಾಯ ಐತಲ್ಲ, ಆ ದ್ರವ್ಯದಲ್ಲಿರುವ ದ್ರವ್ಯತ್ವ ಜಾತಿ ಏನ್ ಬರೀರಿ, ಇದಕ್ಕೆ ಘಟತ್ವ ಬರೀರಿ ಅಥವಾ ರೂಪ ಗುಣ. ಇದರ ಜೊತೆ ನೇತ್ರ ಸಂಯುಕ್ತ ಸಮವಾಯ ಗುಣ ಗುಣ ಜಾತಿ ವ್ಯಕ್ತಿ ಸಮವಾಯ ಸಂಬಂಧ ತಥಾ ನೇತ್ರ ಸಂಯುಕ್ತ ಸಮವೇತ ಸಮವಾಯ. ಆ ಗುಣದಲ್ಲಿರುವ ಗುಣತ್ವ ರೂಪತ್ವ ಜಾತಿಯದೊಡನೆ ಸಂಯುಕ್ತ ಸಮವೇತ ಸಮವಾಯ. ತೈಸೆ ನೇತ್ರ ಸಂಬಂಧ ವಿಶೇಷಣತಾ ಅಂದ್ರ ಅಭಾವದೊಡನೆ ವಿಶೇಷಣತಾ ಸಂಬಂಧ. ತೀತಲಿಗಾದ್ರು 4 संबंधಗಳು ವಿಶೇಷಣತಾ ಸಂಬಂಧ है. ये चारी संबंध चाक्षुष प्रमा के हेतु है. 4 ಸಂಬಂಧಗಳು ಚಾಕ್ಷುಷ ಜ್ಞಾನಕ ಕಾರಣ ಇರುತ್ತವೆ. ಸೋ ವ್ಯಾಪಾರ है. ಅವು ಹೆಂಗ ಕಾರಣತೆ ಉಪಜಕ ಕಾರ್ಯಕ್ಕೆ ಉಪಜಾವೆ ಸೋ ವ್ಯಾಪಾರ ಕೈ. ಅವರ ನೇತ್ರ ಇಂದ್ರಿಯಕರಣ है. ನೇತ್ರ ಕರಣ है ಅಂದ್ರೆ ಇಂದ್ರಿಯಕರಣ ಇರುತ್ತೆ. चाक्षुष प्रमा फल होवे है. चाक्षुष प्रमा फल होवे है. जैसे त्वक नेत्र से द्रव्य का प्रत्यक्ष हुए है मुंद तैसे. हाँ मुंदिंद का ಚಾಕ್ಷುಷ ಐತಿ ನಾಳೆ. ಹಾ ತೈಸೆ ಮತ್ ಚಾಲು